ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಕಿಶೋರ್ ವ್ಲಾಗ್. ಇವಾಗಂತೂ ಎಲ್ಲರಿಗೂ ತುಂಬಾ ಕೆಮ್ಮು, ಹಾಗೆಯೇ ಶೀತ, ಅದರಲ್ಲೂ ಮಕ್ಳಿಗಂತೂ ತುಂಬಾ ಕೋಲ್ಡ್ ಆಗ್ತಾ ಇದೆ ಅಲ್ವಾ. ಇವಾಗ ವೆದರ್ ಕೂಡ ಹಂಗೇನೇ ಇದೆ. ಅದರಿಂದ ಮಕ್ಳಿಗೂ ಕೆಮ್ಮು, ಹಾಗೆಯೇ ನಮಗೂ ಕೂಡ ದೊಡ್ಡವ್ರಿಗೂ ಕೂಡ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿದೆ. ಅದರಿಂದ ಶುಂಠಿ ಚಾಕ್ಲೇಟ್ನ ಮನೆಯಲ್ಲೇ ಮಾಡ್ಕೋಬೋದು. ಅದನ್ನು ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈಗ ಹೊರಗಡೆಯಿಂದ ತಂದು ಕೊಡೋದು ಬದಲು ನಾವೇ ಒಂದು ಸ್ವಲ್ಪ ಟೈಮ್ ಕೊಟ್ಟು ಮಾಡಿಕೊಂಡ್ರೆ ಇದನ್ನು ನಾವು ಆರಾಮಾಗಿ ಮಕ್ಳಿಗೂ ಕೊಡ್ಬೋದು, ನಾವು ಕೂಡ ತಿನ್ಬೋದು. ಫಸ್ಟು ಶುಂಠಿನ ನೀಟಾಗಿ ವಾಶ್ ಮಾಡಿಕೊಂಡು ಸಿಪ್ಪೆ ಎಲ್ಲ ಫುಲ್ ತೆಗಿಬೇಕು. ಅದ್ರ ಸಿಪ್ಪೆ ಎಲ್ಲ ತೆಗೆದು ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು. ನೆಕ್ಸ್ಟು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು, ಪೇಸ್ಟ್ ಥರ. ಸ್ವಲ್ಪ ನೀರು ಹಾಕ್ಬಿಟ್ಟೆ ರುಬ್ಕೊಳ್ಳಿ. ಸ್ವಲ್ಪ ತೆಳ್ಳಗಿದ್ದಷ್ಟು ಚೆನ್ನಾಗಿ ಬರುತ್ತೆ, ಗಟ್ಟಿಯಾಗೋದ್ರೆ ಚೆನ್ನಾಗಿರೋದಿಲ್ಲ. ಆದಷ್ಟು ತೆಳ್ಳಗಾಗೋ ಥರನೇ ರುಬ್ಕೊಳ್ಳಿ. ಅದರಿಂದ ಇದನ್ನು ತೋರಿಸಿದ್ರೆ ಕೆಲವೊಬ್ರಿಗೆ ಯೂಸ್ ಆಗುತ್ತೆ, ನಾನು ಕೂಡ ಮಾಡ್ಕೋಬೋದು ಅಂತ ಹೇಳಿ ಈ ಒಂದು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ಸ್ಟೋರೇಜ್ ಮಾಡಿ ಕೂಡ ಇಟ್ಕೊಬೋದು. ನಿಮ್ಮ ಮಕ್ಳಿಗೆ ಯಾವಾಗ ಶೀತ ಆಗುತ್ತೆ ಆವಾಗ ಮಾತ್ರ ಕೊಡ್ಬೋದು. ಇದು ಒಂದು ಸ್ವಲ್ಪ ಘಾಟಿದ್ರೂ ಕೂಡ ಸ್ವೀಟ್ ಕೂಡ ಇರುತ್ತಲ್ವ, ಅದರಿಂದ ಮಕ್ಕಳು ಕೂಡ ತಿಂತಾರೆ. ಚಳಿಗಾಲದಲ್ಲಿ ಇದನ್ನು ಚಾಕ್ಲೇಟ್ ಅಂತ ಕೊಟ್ಟರು ಕೂಡ ಮಕ್ಕಳಿಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ಏಕೆಂದರೆ ಅವ್ರಿಗೆ ಶೀತ ಕಮ್ಮಿ ಆಗುತ್ತೆ, ಗಂಟ್ಲು ಅಲ್ಲಿ ಏನಾದರೂ ಕಫ ಕಟ್ಟಿದರೂ ಕೂಡ ಕಮ್ಮಿ ಆಗುತ್ತೆ, ಹಾಗೆಯೇ ಕೆಮ್ಮಿದ್ರೂ ಕೂಡ ಕಮ್ಮಿ ಆಗುತ್ತೆ. ದೊಡ್ಡವ್ರಿಗೂ ಕೂಡ ನಿಜವಾಗ್ಲೂ ಯೂಸ್ ಆಗುತ್ತೆ. ಕಿಶೋರ್ಗೂ ಅಷ್ಟೇ, ಎಲ್ಲಾದರೂ ಬೇರೆ ಕಡೆ ಹೋದಾಗ ಬೇರೆ ನೀರು ಕುಡಿದ್ರೆ ಮತ್ತು ಬೇರೆ ಯಾವುದಾದ್ರೂ ಆಯಿಲ್ ಯೂಸ್ ಮಾಡಿರೋಂಥ ಫುಡ್ ತಿಂದರೆ ಕೆಮ್ಮು ಬಂದುಬಿಡುತ್ತೆ. ಅದು ಬಂದರೆ 3 ತಿಂಗಳ ಗಂಟ ಹೋಗೋದಿಲ್ಲ. ಆವಾಗ ಈ ಥರ ಮಾಡಿಟ್ಕೊಂಡ್ರೆ ಇದನ್ನು ಅವ್ರಿಗೆ ಕೊಟ್ಟರೆ ಅದರಿಂದ ರಿಲೀಫ್ ಅನಿಸುತ್ತೆ. ನಾನು ಟ್ರೈ ಮಾಡಿಬಿಟ್ಟೇ ಈ ಒಂದು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ, ನೀವು ಕೂಡ ಮಾಡ್ಕೊಳ್ಳಿ. ಈ ರೀತಿ ಅದನ್ನು ರುಬ್ಕೊಂಡು ಪೇಸ್ಟ್ ಮಾಡಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಈ ಥರ ಒಂದು ಬಾಣಲಿಗೆ ಹಾಕಿ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ, ಅಂದರೆ ಶುಂಠಿ ಘಾಟ್ ಹೋಗೋವರೆಗೂ ಕೂಡ ಚೆನ್ನಾಗಿ ಅದನ್ನು ಹುರಿಬೇಕು. ಅದಾದಮೇಲೆ ಇದಕ್ಕೆ 1.5 ಕಪ್ಪಷ್ಟು, ಅಂದರೆ ನಾವಿವಾಗ 1 ಕಪ್ಪಷ್ಟು ಶುಂಠಿ ಪೇಸ್ಟ್ನ ತೊಗೊಂಡಿದ್ದೀವಿ ಅಂತಂದರೆ 1.5 ಕಪ್ಪಷ್ಟು ಬೆಲ್ಲನ ಹಾಕಬೇಕು. ಬೆಲ್ಲ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು, ಏಕೆಂದರೆ ಘಾಟ್ ಆಗಿಬಿಡುತ್ತಲ್ವ ಶುಂಠಿ. ಅದರಿಂದ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದಷ್ಟು ಮಕ್ಕಳು ಕೂಡ ತಿಂತಾರೆ. ಆಮೇಲೆ ಬೆಲ್ಲ ಕೊಡೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಇಲ್ಲಾಂದರೆ 2 ಕಪ್ಪೇ ನೀವು ಬೆಲ್ಲನೂ ಕೂಡ ಯೂಸ್ ಮಾಡ್ಬೋದು. ಈ ರೀತಿ ಹಾಕಿ ಚೆನ್ನಾಗಿ ಅದು ತಳ ಬಿಡೋವರೆಗೂ ಕೂಡ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು, ಕೈ ಬಿಡಬಾರ್ದು. ಯಾಕಂದರೆ ಬೇಗನೆ ಅದು ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಸೀದೋಗ್ಬಿಟ್ರೆ ಕಂಟು ವಾಸನೆ ಹೊಡಿತಿರುತ್ತೆ, ಅದನ್ನು ತಿನ್ನೋದಕ್ಕೂ ಆಗೋದಿಲ್ಲ. ಈ ರೀತಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ನೀವು ವಯಸ್ಸಾದವ್ರಿಗೂ ಕೂಡ ಕೊಡ್ಬೋದು, ಮಕ್ಳಿಗೂ ಕೂಡ ಕೊಡ್ಬೋದು, ಹಾಗೆಯೇ ಮನೇಲಿರೋರೆಲ್ಲರೂ ಕೂಡ ಯೂಸ್ ಮಾಡ್ಬೋದು. ಒಂದ್ಸಲಿ ಮಾಡಿ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಕೆಮ್ಮು ಬಂತು ಅಂದರೆ ಅದೊಂದನ್ನು ಚೀಪು ಅದರಿಂದನೂ ಕೂಡ ರಿಲೀಫ್ ಆಗುತ್ತೆ, ಸ್ವಲ್ಪ ಗಂಟಲು ರಿಲೀಫ್ ಆಗುತ್ತೆ. ಇವಾಗ ಚಳಿಗಾಲ ಇರೋದ್ರಿಂದ ಅಂತೂ ಇದು ಯೂಸ್ಫುಲ್ ಆಗುತ್ತೆ ಅಂತ ಈ ಒಂದು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟ ಆದವರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಬಂದರೆ ಅದಕ್ಕದು ಹೊಂದ್ಕೊಳ್ಳೋವರೆಗೂ ಒಂಥರ, ಆಮೇಲೆ ಕಲರ್ ಚೇಂಜ್ ಆಗುತ್ತೆ, ಡಾರ್ಕ್ ಕಲರ್ ಬರುತ್ತೆ, ಅಲ್ಲಿ ಆವಾಗ ಅದು ಆಗಿದೆ ಅಂತ ಅರ್ಥ. ನೋಡಿ, ಈ ಥರ ಒಂದು ಡಾರ್ಕ್ ಕಲರ್ ಬರಬೇಕು, ಅಲ್ಲಿವರೆಗೂ ಕೂಡ ನೀವು ಫ್ರೈ ಮಾಡಬೇಕು. ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ತೆಳ್ಳನೂ ಆಗಬಾರ್ದು, ಆ ಥರ ನೋಡ್ಕೋಬೇಕು. ತುಂಬ ಗಟ್ಟಿಯಾದರೂ ಪರವಾಗಿಲ್ಲ, ಕೈಯಲ್ಲೇ ಉಂಡೆ ಥರ ಮಾಡ್ಕೊಂಡು ಇಟ್ಕೋಬೋದು. ತುಂಬ ತೆಳ್ಳೆ ಆದರೆ ಒಂದೊಂದು ಸ್ಪೂನಲ್ಲಿ ಅದನ್ನು ಒಂದು ಬಟರ್ ಪೇಪರಲ್ಲಿ ಅಥವಾ ಯಾವುದಾದ್ರೂ ಒಂದು ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರ್ಬಿಟ್ಟು ಅದ್ರ ಮೇಲೆ ಒಂದೊಂದು ಸ್ವಲ್ಪ ಸ್ಪೂನಲ್ಲಿ ಹಿಂಗೆ ಹಾಕ್ಕೊಂಡು, ಅಂದರೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಕೊಟ್ಕೊಂಡು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಬೇಕು. ಅದನ್ನು ಡ್ರೈ ಆಗೋಕ್ಕೆ ಬಿಟ್ಟಾದಮೇಲೆ ಅದಕ್ಕೆ ಸಕ್ಕರೆ ಪುಡಿನ ಮೇಲೆ ಉದುರಿಸ್ಬಿಟ್ಟು ನಾವು ಎಷ್ಟು ದಿನ ಬೇಕಾದರೂ ಅದನ್ನು ಸ್ಟೋರೇಜ್ ಮಾಡಿ ಇಟ್ಕೊಬೋದು. ಈ ರೀತಿ ಮಾಡ್ಕೋಬೇಕು. ನೋಡಿ, ನಾನು ಕೈಯಲ್ಲೇ ಉಂಡೆ ಕಟ್ಟೋ ಥರನೇ ಮಾಡಿದ್ದೀನಿ. ಅದಾದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಲ್ಟ್ನ ಹಾಕ್ಕೋತಾ ಇದ್ದೀನಿ. ನೀವು ಮಾಡಿರೋ ಕ್ವಾಂಟಿಟಿ ನೋಡಿಕೊಂಡು ಸಾಲ್ಟ್ನ ಹಾಕ್ಕೊಳ್ಳಿ. ಸಾಲ್ಟು ಕೂಡ ಆರ್ಗ್ಯಾನಿಕ್ಕೇ ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ಪೆಪ್ಪರ್ ಪೌಡ್ರ್ ಕೂಡ ಹಾಕಬೇಕು. ಅಂದರೆ ಶುಂಠಿನೇ ಸ್ವಲ್ಪ ಖಾರ ಇರುತ್ತಲ್ವ, ಅದರಿಂದ ಪೆಪ್ಪರ್ ಪೌಡ್ರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಏನಕ್ಕೆ ಅಂತಂದರೆ ಅದು ತುಂಬಾ ಖಾರ ಆಗಿಬಿಟ್ರೆ ಮಕ್ಕಳು ಕೂಡ ತಿನ್ನಲ್ಲ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಇಷ್ಟನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಅದು ಆಗಿದೆ ಅಂತ ಅಂದಮೇಲೆ ನೀವು ಅದನ್ನು ಉಂಡೆ ಥರನಾದರೂ ಕಟ್ಕೋಬೋದು. ಒಂದು ಸ್ವಲ್ಪ ಆರಿಸ್ಬಿಟ್ಟು, ಇಲ್ಲಾಂದರೆ ಸ್ವಲ್ಪ ತೆಳು ಇರುವಾಗಲೇ ಒಂದು ಪ್ಲೇಟಿಗೆ ಅದನ್ನು ತುಪ್ಪ ಸವರ್ಬಿಟ್ಟು ಒಂದೊಂದು ಚುಕ್ಕಿ ಥರ ಇಟ್ಕೊಂಡು ಹೋಗ್ಬಿಟ್ಟು ಅದು ಡ್ರೈ ಆದಮೇಲೆ ಅದಕ್ಕೆ ಸಕ್ಕರೆ ಪುಡಿ ಉದುರಿಸ್ಬಿಟ್ಟು ನೀವು ಸ್ಟೋರೇಜ್ ಮಾಡಿ ಇಟ್ಕೊಬೋದು. ಇದಕ್ಕೊಂದು ಸ್ವಲ್ಪ ತುಪ್ಪನೂ ಕೂಡ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡಿಷ್ಟು ಕೈಗೆ ಅಂಟೋದಿಲ್ಲ, ಹಾಗೆಯೇ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅವಾಗಿದ್ದು ರೆಡಿ ಆಗಿದೆ ಅಂತಲೇ ಅರ್ಥ. ಇವಾಗ ಇದನ್ನು ಸ್ವಲ್ಪ ಆರೋಕ್ಕೆ ಅಂತ ಬಿಟ್ಬಿಟ್ಟು ಒಂದು ಪ್ಲೇಟ್ ಮೇಲೆ ತುಪ್ಪನ ಸವರ್ಬಿಟ್ಟು, ಈ ಥರ ನೀವು ಸ್ಪೂನಲ್ಲಿ ಹಾಕ್ತೀವಿ ಅಂತಂದರೂ ಕೂಡ ಹಾಕ್ಬೋದು. ಅಥವಾ ನಿಮ್ಗೆ ಅದು ಸರಿ ಬರಲಿಲ್ಲ ಅಂತಂದರೆ ಕೈಯಲ್ಲೇ ಉಂಡೆ ಥರ ಮಾಡಿ ಕೂಡ ಹಾಕೋಬೋದು. ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಂಗೆ ಬಿಡಬೇಕು ಅದನ್ನು. ಆಮೇಲೆ ಅದು ಡ್ರೈ ಆದಮೇಲೆ ನಿಮಗೆ ಅದು ಕೈಗೂ ಕೂಡ ಅಂಟ್ಕೊಳ್ಳೋದಿಲ್ಲ. ಆಮೇಲೆ ನೀವು ಅದ್ರ ಮೇಲೆ ಸಕ್ಕರೆ ಪುಡಿನ ಉದುರಿಸ್ಬಿಟ್ಟು
ಸ್ಟೋರೇಜ್ ಮಾಡಿ ಇಟ್ಕೊಬೋದು. ಅವಾಗ ಒಂದಕ್ಕೊಂದು ಅಂಟ್ಕೊಳ್ಳೋದು ಆ ಥರ ಆಗೋದಿಲ್ಲ. ಈ ರೀತಿ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಅದು ಅಲ್ಲದೆ ಇವಾಗ ಚಳಿಗಾಲದಲ್ಲಂತೂ ತುಂಬಾ ಒಳ್ಳೆಯದು. ನನಗೂ ಕೂಡ ತುಂಬಾ ಶೀತ ಆಗಿತ್ತು, ಕೆಮ್ಮು ಕೂಡ ಆಗಿತ್ತು. ಹಾಗೆಯೇ ಕಿಶೋರ್‌ಗೂ ಕೂಡ ಆಗಿತ್ತು, ಪಾಪುಗೂ ಕೂಡ ಆಗಿತ್ತು. ಅದಕ್ಕೋಸ್ಕರ ಇದನ್ನಾದರೂ ಮಾಡೋಣ ಅಂತೇಳಿ ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಿ ಬಂತು. ಅದಕ್ಕೆ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಉಂಡೆ ಥರನೇ ಆಗ್ಬಿಟ್ಟಿರುತ್ತೆ ಅದು. ಆವಾಗ ನೀವು ಅದಕ್ಕೆ ಸ್ವಲ್ಪ ಸಕ್ಕರೆ ಪುಡಿನ ಉದುರಿಸ್ಬಿಟ್ಟು ಈ ಥರ ಸ್ಟೋರೇಜ್ ಮಾಡಿ ಇಟ್ಕೋಬೋದು. ನೀವು ಎಷ್ಟು ದಿನ ಬೇಕಾದರೂ ಇಡ್ಬೋದು, ಏನೂ ಆಗೋದಿಲ್ಲ. ಯಾಕಂದರೆ ಪಾಕ ಚೆನ್ನಾಗಿ ತೆಗೆದಿರಬೇಕು ಅಷ್ಟೇ. ನೋಡಿ ಈ ರೀತಿ ಉದುರಿಸಿ ಅದನ್ನು ನೀವು ಒಂದು ಏರ್ ಕಂಟೈನರ್ ಅಂತ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳಿ. ಇದನ್ನು ಮಕ್ಳಿಗೂ ಕೊಡ್ಬೋದು, ದೊಡ್ಡವ್ರಿಗೂ ಕೊಡ್ಬೋದು, ವಯಸ್ಸಾದವ್ರಿಗೂ ಕೊಡ್ಬೋದು ಅಂಥೇಳಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಒಂದು ಪುಟ್ಟದಾಗಿ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ಇಷ್ಟ ಆದವರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವುದಾದ್ರೂ ಬೇರೆ ಥರ ಪ್ರಾಡಕ್ಟ್ಸ್ ಬೇಕು ಅಂತಂದರೆ ನಮ್ಮ ಹತ್ರ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಳಿ ಅಂತೇಳಿ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.